ಹಾಗೆ ಲೋಪಾಮುದ್ರೆ ಅಗಸ್ತ್ಯರನ್ನ ವರಿಸಿದಳು. ಹೀಗೆ ಸಾವಿರಾರು ಜನ ಆದರ್ಶ ಮಹಿಳೆಯರು ಇದ್ದಾರೆ. ಇವ್ರ್ಯಾರೂ ಸಿರಿವಂತರಲ್ಲ, ಆದ್ರೆ ವಿದ್ಯೆಯಿಂದ ಗುಣದಿಂದ ಶ್ರೇಷ್ಠರಾಗಿದ್ರು. ಸಂಪತ್ತು ವಂಶಪಾರಂಪರ್ಯವಾಗಿ ಬರಬಹುದು, ಆದರೆ ವಿದ್ಯೆ ಮತ್ತು ಜ್ಞಾನ ಸಂಪತ್ತನ್ನು ವ್ಯಕ್ತಿಯು ತನ್ನ ಶ್ರದ್ಧೆ ಮತ್ತು ಸಾಧನೆಯಿಂದಲೇ ಗಳಿಸಬೇಕು. ಈ ಸತ್ಯವನ್ನ ಅರಿತವರು ಗುಣ ನೋಡಿ ಹೆಣ್ಣು ಕೊಡ್ತಾರೆಯೇ ಹೊರತು ಸಿರಿತನ ನೋಡಿ ಅಲ್ಲ. ತಂದೆ ತಾಯಿಯ ಕನ್ಯಾಸಿರಿಯನ್ನ ಬಿಡಿಸುವ ಅಳಿಯನನ್ನು ಲಕ್ಷ್ಮೀನಾರಾಯಣ ಸ್ವರೂಪ ಎಂದು ಭಾವಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅದೇ ರೀತಿ ಹೆಣ್ಣನ್ನ ಅಂತಸ್ತಿನಿಂದ ನೋಡದೆ ಅನ್ನಪೂರ್ಣೆ ಸ್ವರೂಪವೆಂದೇ ನೋಡಬೇಕು. ಆಗಲೇ ದಾಂಪತ್ಯಕ್ಕೆ ಒಂದು ಅರ್ಥ, ಸಂಸಾರದ ಹಾದಿಯು ಸುಗಮ. ಅಲ್ವೋ ವೆಂಕಟನಾಥ, ಒಂದು ಪ್ರಶ್ನೆ ಕೇಳಿದ್ರೆ 100 ಉತ್ತರ ಕೊಡ್ತೀಯಲ್ಲೋ. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೊಂದು ಅನುಭವ ಜ್ಞಾನ ಎಲ್ಲಿಂದ ಬಂತಪ್ಪ? ನಿನ್ನಿಂದಲೇ ಅಮ್ಮ. ಅನ್ಯೋನ್ಯ ದಾಂಪತ್ಯಕ್ಕೆ ನಿನಗಿಂತ ಉದಾಹರಣೆ ಬೇಕಾ ಅಮ್ಮ? ನೀನು ಮತ್ತೆ ಅಪ್ಪ ಅದೆಷ್ಟು ಅರ್ಥಪೂರ್ಣವಾಗಿ ಸಂಸಾರ ಮಾಡಿದ್ರಿ. ನೀವೇ ನನ್ನ ಆದರ್ಶ. ನಿಮ್ಮಿಂದಲೇ ನನಗೆ ಈ ಸುಜ್ಞಾನ. ಸಾರ್ಥಕವಾಯ್ತು ಮಗನೇ ನನ್ನ ಬದುಕು. ಹೆತ್ತಮ್ಮನಿಗೆ ಇದಕ್ಕಿಂತ ಇನ್ನೇನು ಉಡುಗೊರೆ ಬೇಕು ಹೇಳು? ಅಮ್ಮ, ಅದ್ಸರಿ, ಈಗ ವಧುವರರ ವಿಚಾರ ಯಾಕೆ ಬಂತಮ್ಮ? ಹಾಗೆ ಸುಮ್ಮನೆ ಲೋಕಾರೂಢಿ ಕೇಳಿದೆ ಅಷ್ಟೆ. ಅಧ್ಯಯನದಲ್ಲಿದ್ದೆ, ಮುಂದುವರ್ಸು. ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯುವನಲ್ಲ. ಸ್ಪರ್ಧೆಗೆ ನೀವು ಸಿದ್ಧವೋ ಇಲ್ಲವೋ ತಿಳಿಸಿಬಿಡಿ. ನಾನು ಈಗಿಂದೀಗಲೇ ಹೊರಡಲು ಸಿದ್ಧ. ಬಂದವರನ್ನ ಬರಿ ಕೈಲಿ ಕಳಿಸೋ ಪರಂಪರೆ ನಮಗಿಲ್ಲ. ನಿಮ್ಮಿಚ್ಛೆಯಂತೆ ಆಗ್ಲಿ. ಗುರುಗಳು ಸ್ಪರ್ಧೆಯ ದಿನಾಂಕವನ್ನ ನಿರ್ಧರಿಸಿ ತಮಗೆ ತಿಳಿಸ್ತಾರೆ. ಓಹೋ, ಆಗಬಹುದು. ಗೋವಿಂದಾಚಾರ್ಯರೇ, ಗುರುಗಳೇ, ಅತಿಥಿಗಳನ್ನ ಕರೆದೊಯ್ದು ಆದರದಿಂದ ನೋಡ್ಕೊಳ್ಳಿ. ಅಪ್ಪಣೆ ಗುರುಗಳೇ. ಗುರುಗಳು ಕ್ಷಮಿಸ್ಬೇಕು. ಇಂಥ ಹಠಮಾರಿಯೊಂದಿಗೆ ಸ್ಪರ್ಧೆ ಮಾಡೋಕೆ ನಮ್ಮ ಮಠದಲ್ಲಿ ಯಾರಿದ್ದಾರೆ ಗುರುಗಳೇ? ಕಾಲ ಬಂದಾಗ ತಿಳಿಸುತ್ತೇವೆ. ಆಯ್ತು ಗುರುಗಳೇ. ಆ ಪ್ರಚಂಡ ದಂಡನಾಚಾರ್ಯರು ಇನ್ನು ಕಾಯೋದಕ್ಕೆ ಸಾಧ್ಯವಿಲ್ಲ, ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ ಗುರುಗಳೇ. ಅವರ ಪಂಥಾಹ್ವಾನ ಸ್ವೀಕರಿಸದೆ ಕಳಿಸಿದ್ರೆ ಶ್ರೀಮಠದ ಗೌರವಕ್ಕೆ ಚ್ಯುತಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಗುರುಗಳೇ. ಹಾಗಾಗಿ ತಾವುಗಳು ಬೇಗನೆ ನಿರ್ಧಾರಕ್ಕೆ ಬಂದ್ರೆ ಒಳ್ಳೇದೇನೋ ಅಂತ ನನ್ನ ಭಾವನೆ. ಯಾರಿಂದ ಯಾವಾಗ ಯಾರಿಗೆ ಉತ್ತರ ಕೊಡಿಸ್ಬೇಕೆಂಬುದು ಮೂಲರಾಮ ನಿರ್ಧರಿಸ್ತಾನೆ ಭೋಗೇಂದ್ರ. ಅದು ತಿಳಿದಿದೆ ಗುರುಗಳೇ. ತಾವು ಅನುಮತಿ ಕೊಟ್ರೆ ಯಾರೋ ಯಾಕೆ, ನಾನೇ ಅವರನ್ನು ಎದುರಿಸಬಲ್ಲೆ. ಮಾತಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಭೋಗೇಂದ್ರ ಆ ಪ್ರಚಂಡ ದಂಡನಾಚಾರ್ಯರನ್ನ ಎದುರಿಸೋದು. ನನ್ನ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಭರವಸೆ ಇಲ್ವಾ ಗುರುಗಳೇ? 4 ವೇದಗಳು ನನ್ನ ನಾಲಿಗೆ ಮೇಲೆ ನಲಿದಾಡ್ತಾ ಇದ್ದಾವೆ. 11 ಉಪನಿಷತ್ಗಳನ್ನ ಅರಿದು ಕುಡಿದು ಬಿಟ್ಟಿದ್ದೀನಿ. ತಾವು ಅನುಮತಿ ಕೊಟ್ರೆ
ಚಂಡಮುಂಡರನ್ನ ಚೆಂಡಾಡಿದ ಚಾಮುಂಡಿಯಂತೆ ಈ ಪ್ರಚಂಡ ದಂಡನಾಚಾರ್ಯರನ್ನ ದಂಡಿಸಿ ದಕ್ಷಿಣದ ಗಡಿಯಿಂದ ಆಚೆ ನೂಕ್ಬಿಟ್ಟು ಬರ್ತೀನಿ. ಆ ಪ್ರಚಂಡನನ್ನ ಎದುರಿಸೋಕೆ ಬೇಕಾಗಿರೋದು ವೇದ, ಉಪನಿಷತ್ತು, ಉಪನ್ಯಾಸಗಳಲ್ಲ ಭೋಗೇಂದ್ರ, ಅಪಾರವಾದ ಜ್ಞಾನ ಭಂಡಾರ. ಆ ಭಂಡಾರವನ್ನು ಸಿದ್ಧಗೊಳಿಸಿ ಶ್ರೀಹರಿ ವಾಯುಗಳು ಶ್ರೀಮಠಕ್ಕೆ ಈಗಾಗಲೇ ತಲುಪಿಸಿದ್ದಾರೆ ಭೋಗೇಂದ್ರ. ಹರಿವಾಯುಗಳ ಇಚ್ಛೆಯಂತೆ ಆ ಚೇತನವನ್ನ ಪುಟಕ್ಕಿಟ್ಟ ಚಿನ್ನದಂತೆ ಹೊಳಪುಗೊಳಿಸ್ಬೇಕು ಅಷ್ಟೇ. ಗುರುಗಳು ಕ್ಷಮಿಸ್ಬೇಕು, ಆ ಬಂಗಾರದ ಗಟ್ಟಿ ಯಾವುದು ಅಂತ ನಾನು ಸ್ವಲ್ಪ ತಿಳ್ಕೊಬೋದೆ? ಗುರುಗಳಿಗೆ ಪ್ರಣಾಮಗಳು. ಶ್ರೀಹರಿ. ಶ್ರೀಹರಿ. ತರಗತಿಗೆ ಹೋಗೋ ಮುನ್ನ ತಮ್ಮ ಆಶೀರ್ವಾದ ಪಡೆದುಕೊಂಡು ಹೋಗೋಣ ಅಂತ ಬಂದೆ. ಶ್ರೀಹರಿ. ಶ್ರೀಹರಿ. ಬಂಗಾರದ ಗಟ್ಟಿ ನೋಡೋಣ ಅನ್ಕೊಂಡೆ, ಕಬ್ಬಿಣದ ಗಟ್ಟಿ ಬಂದು ಒಕ್ಕರಿಸ್ತು.